ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ವಿಹೀಯತೆ. ಸಾಕ್ಷಾತ್ ಉಮಾದೇವಿಯ ಅವತಾರಳಾದ ತ್ರಿಲೋಕ ಜನನಿಯಾದಂತಹ ಬನಶಂಕರಿಯ ವಿಶೇಷವಾದ ಉತ್ಸವದ ಆಚರಣೆಯನ್ನು ಹೆಚ್ಚಾಗಿ ನಮ್ಮ ಮಾಧ್ವರಲ್ಲಿಯೂ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ಕಾಣುತ್ತೇವೆ. ಅನೇಕರಿಗೆ ಕುಲದೇವಿಯೂ ಹೌದು. ಯಾರು ಬನಶಂಕರಿಯ ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾರೆ, ಬನಶಂಕರಿಯನ್ನೇ ಕುಲದೇವಿ ಅಂತ ಭಜಿಸುತ್ತಾರೆ, ಅವರು ಬನಶಂಕರಿಯ ಒಂದು ವಿಶೇಷವಾದ ಉತ್ಸವವನ್ನು ಆಚರಿಸ್ತಾರೆ. ಬನಶಂಕರಿ ಕುಲಧರ್ಮ ಅಂತ. ಈ ಕುಲಧರ್ಮ ಅಂತ ಅನ್ನೋದು ಎರಡು ರೀತಿಯಾಗಿ ಆಚರಣೆಯನ್ನು ಮಾಡಲಾಗ್ತದೆ. ಒಂದು ಕುಲಧರ್ಮ ಪ್ರತಿ ವರ್ಷವೂ ಮಾಡ್ತಾರೆ. ಇನ್ನೊಂದು ವಿಶೇಷವಾಗಿ ಮನೆಯಲ್ಲಿ ಮದುವೆ, ಮುಂಜಿವೆ ಈ ಥರ ಮಾಡುವಂತಹ ಸಂದರ್ಭಗಳಲ್ಲಿ ಯಾರಿಗೆ ಬನಶಂಕರಿ ಕುಲದೇವತಾ ಅವರು ಒಂದು ಬಂಗಾರದ ನಾಣ್ಯ, ಅಂದರೆ ಟಂಕಿ ಅಂತ ಏನು ಕರಿತೇವೆ, ಟಾಂಕ್ ಅಂತ ಮರಾಠಿಯಲ್ಲಿ ಹೇಳ್ತಾರೆ, ಹಾಗೆ ಒಂದು ಬಂಗಾರದ ನಾಣ್ಯದಲ್ಲಿ ಬನಶಂಕರಿಯ ಚಿಹ್ನವನ್ನು ಮೂಡಿಸಿ, ಅಂದರೆ ಬನಶಂಕರಿ ಚಿಹ್ನ ಇರುವಂತಹ ಒಂದು ಬಂಗಾರದ ನಾಣ್ಯವನ್ನು ಮಾಡಿಸಿ ವಿಶೇಷವಾಗಿ ಅದರ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾರೆ. ಮಾಡಿ ಕೆಲವೊಬ್ಬರು ಹಾಗೆ ಮನೆಯಲ್ಲಿ ಇಟ್ಕೊಳ್ತಾರೆ ಸ್ಮರಣಾರ್ಥ. ಕೆಲವೊಬ್ಬರು ಬನಶಂಕರಿಯ ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ಒಪ್ಪಿಸ್ತಾರೆ. ಈ ರೀತಿಯಾಗಿ ಕುಲಧರ್ಮದ ಆಚರಣೆಯನ್ನು ಮಾಡ್ತಾರೆ. ಕುಲಧರ್ಮ ಅಂತಂದರೆ ಏನು ಅಂತಂದರೆ, ಕುಲಧರ್ಮ ಅಂತಂದರೆ ಬನಶಂಕರಿಯ ಜಯಂತಿ. ಆ ಜಯಂತಿಯ ದಿನ ವಿಶೇಷವಾಗಿ ಭಗವದ್ ಆರಾಧನೆ ಮಾಡಿ, ಕೆಲವೊಬ್ಬರು ಅಲ್ಲಿಗೆ ಆ ಬಾದಾಮಿ ಕ್ಷೇತ್ರಕ್ಕೆ ಹೋಗಿ ಮಾಡ್ತಾರೆ, ಕೆಲವೊಬ್ಬರು ಮನೆಯಲ್ಲಿ ಮಾಡ್ತಾರೆ. ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಿ ಆದ ಮೇಲೆ ನೈವೇದ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ, ಪಾನಕ, ಮಜ್ಜಿಗೆ, ಕೋಸಂಬರಿ ಮುಂತಾದಂತಹ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿ ನೈವೇದ್ಯ ಮಾಡಿ ಅದನ್ನು ಬನಶಂಕರಿಗೂ ಸಹ ವಿಶೇಷವಾಗಿ ಹೋಳಿಗೆ ನೈವೇದ್ಯವನ್ನು ಮಾಡಿ ಆದ ಮೇಲೆ ದಂಪತಿಗಳಿಗೆ ಭೋಜನವನ್ನು ಹಾಕ್ತಾರೆ. ಇನ್ನು ಮನೆಗೆ ಬರುವಂತಹ ಎಲ್ಲ ಅತಿಥಿಗಳಿಗೆ, ಅಭ್ಯಾಗತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ಮುಂತಾದ ಪದಾರ್ಥಗಳನ್ನು ಕೊಟ್ಟು ಬನಶಂಕರಿಯ ಪ್ರೀತಿಗಾಗಿ ಈ ವ್ರತದ ನಿಯಮವನ್ನು ಆಚರಿಸ್ತಾರೆ. ಬಹಳ ಜಾಗರೂಕವಾದಂತಹ ಸ್ಥಳ ಬಾದಾಮಿ ಕ್ಷೇತ್ರ. ಅಗಸ್ತ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಆ ಬನಶಂಕರಿಯ ವಿಶೇಷವಾದಂತಹ ಒಂದು ಅಧಿಷ್ಠಾನ. ಅಲ್ಲಿ ಯಾರಿಗೆ ಬನಶಂಕರಿ ಕುಲದೇವತೆ, ಅವರು ಪ್ರತಿ ವರ್ಷವೂ ಹೋಗಿ ಅಲ್ಲಿ ಬನಶಂಕರಿಗೆ ಉತ್ಸವಾದಿಗಳನ್ನು ಮಾಡಿಸ್ತಾರೆ, ನೈವೇದ್ಯವನ್ನು ಮಾಡಿಸ್ತಾರೆ. ಶಾಕಾಂಬರಿ ಅಂತ ದೇವಿಗೆ ಒಂದು ಹೆಸರು ಇದೆ. ಅಂದರೆ ತಾನು ಕಾಡಿನ ಮಧ್ಯದಲ್ಲಿ ತಾವು ವಾಸ ಮಾಡ್ತಾ ಇದ್ರು. ಆ ಎಲ್ಲ ಶಾಖೆಗಳನ್ನೇ ತಾವು ಅಂಬರವಾಗಿ, ಬಟ್ಟೆಯನ್ನಾಗಿ ತಾವು ಸ್ವೀಕಾರವನ್ನು ಮಾಡ್ತಾ ಇದ್ದಳು ಅನ್ನೋ ಕಾರಣ ಆ ದೇವಿಗೆ ಶಾಕಾಂಬರಿ ಅಂತನ್ನುವ ಹೆಸರಿದೆ. ಪಲ್ಯದ ಹಬ್ಬ ಅಂತ ಮಾಡ್ತಾರೆ. ಇವತ್ತಿಗೂ ನಾವು ಬನಶಂಕರಿಯಲ್ಲಿ ನೋಡ್ತೇವೆ, ಎಲ್ಲ ಪಲ್ಯಗಳನ್ನು, ಕಾಡಿನಲ್ಲಿ ಬೆಳೆಯುವಂತಹ ಏನೇನು ತರಕಾರಿಗಳು ಇದೆ ಆ ಎಲ್ಲ ಆ ವನ್ಯವಾದ ಆ ಶಾಖೆಗಳನ್ನು, ಪಲ್ಯಕಾಯಿಗಳನ್ನು ಆ ಮಾಲೆಯನ್ನಾಗಿ ಮಾಡಿ ಆ ದೇವಿಗೆ ಸಮರ್ಪಣೆ ಮಾಡುವಂತಹ ಒಂದು ವೈಭವವನ್ನು ನಾವು ಅದ್ಯಾಪಿ ಕಾಣುತ್ತೇವೆ. ವಿಶಿಷ್ಟವಾದಂತಹ ಆ ಬನಶಂಕರಿಯ ಸೇವೆಯನ್ನು ಯಾರು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾಳೆ. ವಿದ್ಯೆ, ಮನೆ, ಸಂಪತ್ತು, ಸಂತಾನ ಮುಂತಾದ ಎಲ್ಲ ಅಭೀಷ್ಟಗಳನ್ನು ಕೊಟ್ಟು ಬನಶಂಕರಿ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಅಂತಹ ಬನಶಂಕರಿಯ ಒಂದು ವ್ರತವನ್ನು ಆಚರಿಸುವವರು ಈ ರೀತಿಯಾಗಿ ಆಚರಿಸಬೇಕು. ಇನ್ನು ಕೆಲವೊಬ್ಬರ ಮನೆ ಪದ್ಧತಿ ಇರ್ತದೆ, ಕೆಲವೊಂದು ವಿಶಿಷ್ಟವಾದ ಆಚರಣೆಗಳನ್ನು ಇಟ್ಕೊಂಡಿರ್ತಾರೆ. ಅವರ ಮನೆ ಪದ್ಧತಿ ಏನು ಇದೆ ಅಂತ ತಾವು ತಿಳ್ಕೊಂಡು ತಾವು ಆಚರಿಸಬೇಕು. ಕೆಲವೊಬ್ಬರು ಮರ್ತು ಹೋಗಿರ್ತಾರೆ. ಮರ್ತು ಹೋದಾಗ ಇವರ ತಂದೆ ತಾಯಿಗಳ ಕಾಲದಲ್ಲಿ ಯಾರು ಇವರ ಈ ವ್ರತ ಆಚರಣೆ ಮಾಡುವ ಸಂದರ್ಭದಲ್ಲಿ ಬರ್ತಾ ಇದ್ದರು, ಹೆಚ್ಚಿನ ಮಾಹಿತಿಗಾಗಿ ಅವರನ್ನು ಕೇಳಿ ಈ ವ್ರತವನ್ನು ಆಚರಿಸುವುದು ಬಹಳ ವಿಶೇಷ ಫಲದಾಯಕ. ಆ ರೀತಿಯಾದ ಬನಶಂಕರಿಯ ವ್ರತವನ್ನು ಆಚರಿಸಿ ವಿಶೇಷವಾಗಿ ಅಭಿಷ್ಟವನ್ನು ಕೊಡಲಿ ಎಂಬುದಾಗಿ ನಾವು ಬನಶಂಕರಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.